ಹಾಯ್ ಯೂಟ್ಯೂಬರ್ಸ್ ಫ್ಯಾಮಿಲಿ, ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಆದ ಕರಾವಳಿ ಡಿಶ್ ಅನ್ನು ಹೇಗೆ ಮಾಡುವುದಂತ ತೋರಿಸಿಕೊಡ್ತಿದ್ದೇನೆ. ಅದುವೇ ನರವಳೆ ಸೊಪ್ಪಿನ ದೋಸೆ. ಅದನ್ನು ನಿರುಗಲ ಸೊಪ್ಪು ಅಂತ ಸಹ ಕರೀತಾರೆ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡಿಕೊಂಡು ಬರೋಣ. ನಾನಿಲ್ಲಿ 2 ಕಪ್ ದೋಸಾ ರೈಸ್ ಅನ್ನು ತಗೊಂಡಿದ್ದೇನೆ. 1 ಫುಲ್ ಕಪ್ ಫ್ರೆಶ್ ತೆಂಗಿನಕಾಯಿ, 2 ಟೀ ಸ್ಪೂನ್ ಕರಿಮೆಣಸು, 1 ಟೀ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ತೆಳು ಊರಿನ ಬೆಲ್ಲ. ನೋಡಿ, ರುಚಿಯಾದ ಮತ್ತೆ ಹೆಲ್ದಿಯಾದ ನಿರುಗಲ ಸೊಪ್ಪಿನ ದೋಸೆಯನ್ನು ಹೇಗೆ ಮಾಡುವುದಂತ ನೋಡೋಣ. ಎಷ್ಟು ಚಂದ ಉಂಟು ನೋಡಿ, ಕಲರ್ ಹೇಗೆ ಬಂದಿದೆ ಅಂತ. ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನಿಲ್ಲಿ 2 ಕಪ್ ರೈಸ್ ಅನ್ನು 6 ರಿಂದ 8 ಗಂಟೆ ತನಕ ನೆನೆಸಿ ಇಟ್ಟಿದ್ದೇನೆ. ತುಂಬ ಜನರಿಗೆ ಈ ನಿರುವಳ ಸೊಪ್ಪಿತ್ತು ಪರಿಚಯವಿಲ್ಲ. ಹಳ್ಳಿ ಕಡೆಯವರಿಗೆ ಪರಿಚಯ ಇರ್ತದೆ, ಯಾಕೆಂದ್ರೆ ಜಾಸ್ತಿ ಮನೆಯಲ್ಲಿ ಇರ್ತದೆ ಈ ಸೊಪ್ಪು. ನೋಡಿ, ಈ ಸೊಪ್ಪು ಹೀಗೆ ಇರ್ತದೆ ನೋಡ್ಲಿಕ್ಕೆ. ಯಾರಿಗೆ ಸೊಪ್ಪಿನ ಪರಿಚಯ ಇಲ್ಲ, ಅವರು ಯಾರಿಗೆ ಗೊತ್ತುಂಟ ಅಂತವ್ರ ಹತ್ರ ತಿಳ್ಕೊಂಡು ತೋರಿಸಿ ಈ ದೋಸೆಯನ್ನು ಮಾಡಿ ಆಯ್ತಾ. ಮತ್ತೆ ಬೇರೆ ಬೇರೆ ಮರದ್ದು ಸೊಪ್ಪು ತಕೊಂಡು ಹೀಗೆ ಉಂಟು ಅದೇ ಸೊಪ್ಪಂತ ಹೇಳಿ ದೋಸೆ ಮಾಡ್ಲಿಕ್ಕೆ ಹೋಗಬೇಡಿ. ಈ ನಿರುವಳ ಸೊಪ್ಪು ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು. ಜಾಸ್ತಿಯಾಗಿ ಹೆಣ್ಣು ಮಕ್ಕಳಿಗೆ ಇದನ್ನು ಮಾಡಿಕೊಡ್ತಾರೆ. ಅಂದರೆ ದೋಸೆ, ಇಡ್ಲಿ, ಅಪ್ಪೆ ಅದೆಲ್ಲ ಮಾಡಿಕೊಡ್ತಾರೆ. ಯಾಕೆಂದರೆ ಪೀರಿಯಡ್ಸ್ ಎಲ್ಲ ಆದಾಗ ತುಂಬ ಬ್ಯಾಕ್ ಪೇಯ್ನ್ ಹಾಗೂ ಹೊಟ್ಟೆ ನೋವು, ಸೊಂಟ ನೋವು, ಕೈಕಾಲು ನೋವು ಹಾಗೆಲ್ಲ ಇರ್ತದೆ. ಹಾಗಾಗಿ ಯಾರಿಗೆ ಬ್ಯಾಕ್ ಪೇಯ್ನ್ ಉಂಟು, ಸೊಂಟ ನೋವು ಉಂಟು ಮತ್ತು ನರಗಳದ್ದೆಲ್ಲ ನೋವು ಉಂಟು ಅಂಥವರು ಈ ಸೊಪ್ಪಿನ ದೋಸೆಯನ್ನು ಮಾಡಿ ತಿಂದರೆ ಜೀವಕ್ಕೆ ತುಂಬ ಒಳ್ಳೆಯದು. ಹೆಚ್ಚಾಗಿ ಈ ಸೊಪ್ಪಿನ ದೋಸೆಯನ್ನು ಆಟಿ ತಿಂಗಳಲ್ಲಿ ಮಾಡ್ತಾರೆ. ಯಾಕೆಂದರೆ ಮಳೆಗಾಲದಲ್ಲಿ ಮರಕ್ಕೆ ಒಳ್ಳೆ ಚಿಗುರು ಬಂದಿರ್ತದೆ. ಹಾಗಾಗಿ ಎಲೆ ಒಳ್ಳೆ ಗ್ರೀನ್ ಆಗಿ ಅದರ ಸ್ಮೆಲ್ ಸಹ ಒಳ್ಳೆ ಬರ್ತದೆ. ಆ ಮರದ ಹತ್ರದಿಂದ ಪಾಸ್ ಆಗಿ ಹೋದ್ರೆ ಘಮ ಘಮ ಅಂತ ಆ ಎಲೆಯ ಸ್ಮೆಲ್ ಬರ್ತದೆ. ನೋಡಿ, ನಾನಿಲ್ಲಿ ತೋರಿಸಿದ್ದೇನೆ. ಹಾಗೆಯೇ ಆ ಎಲೆಯನ್ನು ಕ್ಲೀನ್ ಮಾಡಬೇಕು. ಎಲೆ ಕ್ಲೀನ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ತುಂಬ ಪೇಷನ್ಸ್ ಅಲ್ಲಿ ಕ್ಲೀನ್ ಮಾಡಬೇಕು. ಇಲ್ಲದಿದ್ದರೆ ಆ ನಾರೆಲ್ಲ ನಾವು ಕಡಿಯುವಾಗ ಅದು ನಾರು ಬಂದಿರ್ತದೆ. ಹಾಗಾಗಿ ಹಿಟ್ಟಲ್ಲಿ ಮತ್ತೆ ನಾವು ದೋಸೆ ಇಡ್ಲಿ ಎಲ್ಲ ಮಾಡುವಾಗ ಅದು ಹಿಟ್ಟಲ್ಲಿ ಹಾಗೆಯೇ ನಾರು ಬಂದಿರ್ತದೆ. ಅದು ತಿನ್ನಲಿಕ್ಕೆ ಒಳ್ಳೆಯದಾಗುವುದಿಲ್ಲ. ಹಾಗಾಗಿ ಈ ಎಲೆಯನ್ನು ಮೇಲೆದು ದಂಟು ತೆಗೆದು ಒಳ್ಳೆ ಮಾಡಿ ಕ್ಲೀನ್ ಮಾಡಿ ಇಡಬೇಕು. ನೋಡಿ, ಕ್ಲೀನ್ ಮಾಡಿದ ನಂತರ ಇಷ್ಟೇ ಆಯಿತು. ಫುಲ್ ಇತ್ತು ಎಲೆ, ಆದರೆ ಕ್ಲೀನ್ ಮಾಡಿದ ಮೇಲೆ ನೋಡಿ ಈ ಎಲೆಯನ್ನು ಒಳ್ಳೆ ಮಾಡಿ ನೀರಲ್ಲಿ ತೊಳೆಯಿರಿ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಲ್ಲಿ ಹಿಟ್ಟನ್ನು ಕಡಿಬೇಕು. ನೋಡಿ, ಫಸ್ಟ್ ತೊಳೆದ ಎಲೆಯನ್ನು ಹಾಕಿ, ನೀವು ಬೇಕಾದ ಎಲೆಯನ್ನು ಸಪ್ರೇಟ್ ಗ್ರೈಂಡ್ ಮಾಡಿ ಮತ್ತೆ ಅಕ್ಕಿ, ತೆಂಗಿನಕಾಯಿ, ಬೆಲ್ಲವನ್ನು ಹಾಕಿ ಸಹ ಗ್ರೈಂಡ್ ಮಾಡ್ಬೋದು. ನಾನಿಲ್ಲಿ ಒಟ್ಟಿಗೆ ಗ್ರೈಂಡ್ ಮಾಡ್ತಿದ್ದೇನೆ. ಕರಿಮೆಣಸು, ಜೀರಿಗೆ ಹಾಕಿದೆ. ಈಗ ತೆಂಗಿನಕಾಯಿಯನ್ನು ಹಾಕ್ತಿದ್ದೇನೆ. ಇದು ಫ್ರೆಶ್ ಊರಿಂದ ತಂದ ತೆಂಗಿನಕಾಯಿ. ಇದು ಮಾಡುವಾಗಲೇ ನನಗೆ ಬಾಯಲ್ಲಿ ನೀರು ಬರ್ತಾ ಉಂಟು. ಈ ದೋಸೆ ಅಷ್ಟು ಟೇಸ್ಟಿಯಾಗಿರ್ತದೆ ಮತ್ತು ತುಂಬ ಹೆಲ್ದಿ ಅಲ್ವಾ. ಹಾಗಾಗಿ ಈಗ ಅಕ್ಕಿಯನ್ನು ಹಾಕಿ
ಒಂದು ವೇಳೆ ನಿಮ್ಮ ಹತ್ರ ದೋಸೆ ರೈಸ್ ಇಲ್ಲದಿದ್ದರೆ ನೀವು ವೈಟ್ ರೈಸನ್ನು ಸಹ ಯೂಸ್ ಮಾಡ್ಬೋದು. ಆದರೆ ಜಾಸ್ತಿಯಾಗಿ ದೋಸೆ ರೈಸ್ ಯೂಸ್ ಮಾಡಿದರೆ ಒಳ್ಳೆಯದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿ, ಮೆಲ್ಲನೆ ಗ್ರೈಂಡ್ ಮಾಡಿ. ಒಂದೇ ಸಮನೆ ಗ್ರೈಂಡ್ ಆಗಲ್ಲ, ಯಾಕೆಂದರೆ ಅಡಿಯಲ್ಲಿ ಎಲೆ ಉಂಟಲ್ಲ, ಹಾಗಾಗಿ ಮೆಲ್ಲ ಗ್ರೈಂಡ್ ಆಗಿ ಫುಲ್ ಅದು ಒಂದ್ಸಲ ಗ್ರೈಂಡ್ ಆಗ್ತದೆ ನೋಡಿ, ತಿರುಗ್ತಾ ಉಂಟು. ಒಂದ್ಸಲ ಚೆಕ್ ಮಾಡಿ ನೋಡಿ, ಗ್ರೈಂಡ್ ಆಗಿದೆ. ಆದರೆ ಈಗ ಬೆಲ್ಲ ಹಾಕಿ ಪುನಃ ಗ್ರೈಂಡ್ ಮಾಡುವ. ಇದು ಊರಿದ್ದು ತೆಳು ಬೆಲ್ಲ. ಒಂದು ವೇಳೆ ನಿಮ್ಮ ಹತ್ರ ಈ ಬೆಲ್ಲ ಇದ್ರೆ ಇದೇ ಬೆಲ್ಲವನ್ನು ಯೂಸ್ ಮಾಡಿ, ಇಲ್ಲದಿದ್ದರೆ ನೀವು ಆ ದೊಡ್ಡ ಬೆಲ್ಲವನ್ನು ಸಹ ಯೂಸ್ ಮಾಡ್ಬೋದು, ಪುಡಿ ಮಾಡಿ ಯೂಸ್ ಮಾಡಿ. ಇದು ನನ್ನ ಅಮ್ಮ ಊರಿನಿಂದ ಬರುವಾಗ ತಂದದ್ದು. ಈ ಬೆಲ್ಲ, ತೆಂಗಿನಕಾಯಿ, ಈ ನೆರುವಳ ಸೊಪ್ಪು, ಯಾಕಂದರೆ ನಮಗೆ ಇಲ್ಲಿ ದುಬೈಯಲ್ಲಿ ಈ ಸೊಪ್ಪೆಲ್ಲ ಸಿಗುವುದಿಲ್ಲ. ನಾವು ವರ್ಷದಲ್ಲಿ ಒಂದು 2-3 ಸಲ ಈ ದೋಸೆಯನ್ನು ಮಾಡ್ತೇವೆ. ಆದರೆ ಇಲ್ಲಿ ದುಬೈಗೆ ಬಂದ ಮೇಲೆ ನಮಗೆ ತಿನ್ನಲಿಕ್ಕೆ ಸಿಗಲಿಲ್ಲ. ನೋಡಿ, ಇಷ್ಟು ಗ್ರೈಂಡ್ ಆದರೆ ಸಾಕು. ಮತ್ತೆ ಒಂದು ಈ ದೋಸೆ ಸ್ಪೆಷಾಲಿಟಿ ಏನಂದರೆ, ಗ್ರೈಂಡ್ ಮಾಡಿ ಫರ್ಮೆಂಟೇಷನ್ಗೆ ಇಡಬೇಕಂತಿಲ್ಲ. ಇಮಿಡಿಯೇಟ್ಲಿ ನೀವು ದೋಸೆಯನ್ನು ಕಾವಲಿಗೆ ಹಾಕಿ ಮಾಡ್ಬೋದು. ಒಂದು ವೇಳೆ ನೀವು ಇಡ್ಲಿ ಮಾಡೋದಾದರೆ ಒಂದು ಗಂಟೆ ಆದರೂ ಸ್ವಲ್ಪ ಫರ್ಮೆಂಟೇಷನ್ಗೆ ಇಡಬೇಕು. ದೋಸೆ ಆದರೆ ಇಡ್ಲಿಕ್ಕಿಲ್ಲ. ಈಗ ದೋಸೆಯನ್ನು ಹೇಗೆ ಕಾವಲಿಗೆ ಹಾಕಿ ಮಾಡೋದಂತ ನೋಡೋಣ. ಈಗ ಗ್ಯಾಸನ್ನು ಆನ್ ಮಾಡಿ, ಗ್ಯಾಸ್ ಮೇಲೆ ಕಾವಲಿಯನ್ನು ಇಡಿ. ಕಾವಲಿ ಮೇಲೆ ಸ್ವಲ್ಪ ನೀರನ್ನು ಹಾಕಿ, ಇಲ್ಲಿ ನೆನಪಿಟ್ಕೊಳ್ಬೇಕು, ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು, ಫುಲ್ಲು ಲೋ ಫ್ಲೇಮು. ಈ ದೋಸೆ ಮಾತ್ರ ಅವಸರದಲ್ಲಿ ಫ್ರೈ ಮಾಡಲಿಕ್ಕೆ ಆಗೋದಿಲ್ಲ. ಸ್ಲೋ ತಾಳ್ಮೆಯಿಂದ ನೀವು ಈ ದೋಸೆಯನ್ನು ಫ್ರೈ ಮಾಡಬೇಕು. ಯಾಕೆಂದರೆ ಒಂದು ದೋಸೆ ಫ್ರೈ ಆಗಲಿಕ್ಕೆ 5ರಿಂದ 7 ನಿಮಿಷ ಬೇಕು, ಲೋ ಫ್ಲೇಮಲ್ಲಿ. ನೋಡಿ, ನಾನಿಲ್ಲಿ 2 ಸೌಟು ದೋಸೆ ಹಿಟ್ಟನ್ನು ಹಾಕಿದ್ದೇನೆ ಕಾವಲಿಗೆ. ಮತ್ತೆ ಮೆಲ್ಲನೆ ಸ್ಪ್ರೆಡ್ ಮಾಡಿ. ಇಲ್ಲಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು, ಯಾಕೆಂದರೆ ಈ ದೋಸೆಗೆ ನಾವು ಬೆಲ್ಲ ಆ್ಯಡ್ ಮಾಡ್ತೇವೆ. ಆದ್ದರಿಂದ ಅದು ಫಾಸ್ಟ್ ಗ್ಯಾಸ್ ಉರಿ ನಾವು ಜಾಸ್ತಿ ಇಟ್ಕೊಂಡ್ರೆ ಅಡಿತಾಗ್ತದೆ, ಕರೆಂಟಿಗೆ ಹೋಗ್ತದೆ. ಹಾಗಾಗಿ ಲೋ ಫ್ಲೇಮಲ್ಲಿ ಸ್ಲೋಲಿ ಬೇಯಬೇಕು, ಆವಾಗಲೇ ಆ ಹಿಟ್ಟು ಒಳಗಡೆ ಎಲ್ಲ ಬೇಯ್ತದೆ. ನೋಡಿ, ಈಗ ಡಾಟ್ ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು. ಈ ದೋಸೆಗೆ ನಾವು ಬೇಳೆ, ಉದ್ದಿನ ಬೇಳೆ ಆಗಲಿ ಯಾವ ಬೇಳೆ ಎಂತ ಸಹ ನಾವು ಸೇರಿಸಲಿಲ್ಲ. ಜಸ್ಟ್ ರೈಸ್, ತೆಂಗಿನಕಾಯಿ, ಕರಿಮೆಣಸು, ಜೀರಿಗೆ, ಉಪ್ಪು ಮತ್ತು ಬೆಲ್ಲ ಅಷ್ಟೇ. ಕೇವಲ 5 ಇಂಗ್ರೀಡಿಯೆಂಟ್ಸು. ನೋಡಿ ಹೇಗೆ ಒಂದೊಂದು ಡಾಟ್ ಬೀಳ್ತಾ ಉಂಟಂತ. ನೋಡಿ, ಒಂದ್ಸಲ ತೆಗೆದು ನೋಡಿದೆ. ನೋಡಿ, ಮಿಡ್ಲಲ್ಲಿ ಇನ್ನೂ ಸಹ ಬೇಯಲಿಕ್ಕುಂಟು. ನೀವು ಈ ಸ್ಟೇಜಲ್ಲಿ ಬೇಕಾದ ತುಪ್ಪ ಅಥವಾ ತೆಂಗಿನ ಎಣ್ಣೆಯನ್ನು ಮೇಲ್ಗಡೆ ಹಾಕ್ಬೋದು. ನಾನಿಲ್ಲಿ ತೆಂಗಿನ ಎಣ್ಣೆ ಹಾಕಿದೆ. ತುಪ್ಪ ಇದ್ದರೆ ನೀವು ತುಪ್ಪವನ್ನು ಸಹ ಬಳಸ್ಬೋದು.
ದೋಸೆ ಬೇಯ್ತಾ ಉಂಟು. ನಾನು ಈ ವಿಡಿಯೋದಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ನೇಬರ್ ಮನೆ ಆಂಟಿಗೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ಈ ನೆರುವಳ ಸೊಪ್ಪಿದ್ದು ಮರ ಇಲ್ಲ. ಅದೇ ನಮ್ಮ ನೇಬರ್ ಮನೆಯಲ್ಲಿ ಡೆಲ್ನಾ ಆಂಟಿ ಅಂತ ಇದ್ದಾರೆ, ಅವರ ಮನೆಯಲ್ಲಿ ಈ ಮರ ಉಂಟು. ನಮ್ಮ ಅಮ್ಮ ದುಬೈಗೆ ಬರುವುದಂತ ಹೇಳಿ ಇರುವಾಗ ಅವರೇ ಅಲ್ಲಿ ಕರೆದು ಅವರು ಈ ಸೊಪ್ಪನ್ನು ನಮಗೆ ಕಳಿಸಿಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್ ಆಂಟಿ, ನೀವು ಆ ಸೊಪ್ಪನ್ನು ನಮಗೆ ಕಳಿಸಿಕೊಟ್ಟದಕ್ಕೆ. ಹಾಗೂ ನಾನು ನನ್ನ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ತೇನೆ, ಯಾಕೆಂದರೆ ಅಮ್ಮ ಬರುವಾಗ ಸೊಪ್ಪು ತಂದರು, ತೆಂಗಿನಕಾಯಿ ತಂದರು, ತೆಳು ಬೆಲ್ಲ ಸಹ ತಂದಿದ್ದಾರೆ. ತುಂಬ ಘಮಘಮಿಸುವ ಈ ದೋಸೆ. ಬೇಕಾದರೆ ನೀವು ಪ್ಯಾನಿಗೆ ದೋಸೆ ಹಾಕುವಾಗ ಎಣ್ಣೆ ಸಹ ಹಾಕ್ಬೋದು. ಎಣ್ಣೆ ಹಾಕಿದರೆ ಸ್ವಲ್ಪ ಬೇಗ ಏಳ್ತದೆ, ಎಣ್ಣೆ ಹಾಕದಿದ್ದರೆ ಸ್ವಲ್ಪ ದೋಸೆ ಎಬ್ಬಿಸಲಿಕ್ಕೆ ಸ್ವಲ್ಪ ಕಷ್ಟ, ಯಾಕೆಂದರೆ ಬೆಲ್ಲ ಹಾಕಿದ್ರಿಂದ. ಯಾರಿಗೆ ಈ ಕಲರ್ ಇಷ್ಟ ಇಲ್ಲ, ಯಾರಿಗೆ ದೋಸೆ ಅಂದರೆ ಆಗುವುದಿಲ್ಲ, ಅವರು ಸಹ ಈ ದೋಸೆ ಕಾಯಿಸುವ ಸ್ಮೆಲ್ಲಿಗೆ ಇಷ್ಟಪಡದವರು ಸಹ ಆ ದೋಸೆಯನ್ನು ಬೇಡಿ ತಿಂತಾರೆ. ಅಷ್ಟು ರುಚಿಯಾದ ದೋಸೆ ಇದು. ನಾನು ನನ್ನ ವಿಡಿಯೋಗೆ ವ್ಯೂಸ್ ಬರಲಿ ಅಂತ ಹೇಳಿ ನಾನಿದು ಹೇಳ್ತಿಲ್ಲ, ಯಾಕೆಂದರೆ ನನ್ನ ಓನ್ ಒಪಿನಿಯನ್ ಇದು. ನಾನು ಸಣ್ಣದಿರುವಾಗ ಜುಲೈ ಆಗಸ್ಟ್ ಬರಲಿಕ್ಕೆ ಕಾಯ್ತಿದ್ದೆ, ಯಾಕೆಂದರೆ ಈ ದೋಸೆಯನ್ನು ಯಾವತ್ತೂ ಆಟಿ ಸಮಯದಲ್ಲಿ ಮಾಡ್ತಾರೆ. ನನಗೆ ಆ ಆಟಿ ಎಂತ ಅಂತ ನನಗೆ ಮೊದಲು ಸಣ್ಣದಿರುವಾಗ ಗೊತ್ತಿರಲಿಲ್ಲ. ಆದರೆ ಈ ದೋಸೆ ಮಾಡುವಾಗ ನನಗೆ ಯಾವತ್ತೂ ನೆನಪುಂಟು, ಅಮ್ಮ ಜುಲೈ ಆಗಸ್ಟಲ್ಲಿ ಈ ದೋಸೆಯನ್ನು ಮಾಡ್ತಿದ್ರು. ನಾನು ಆವಾಗಲೇ ಒಂದು 4-5 ದೋಸೆ ಒಂದೇ ಟೈಮಿಗೆ ನಾನು ತಿಂತಿದ್ದೆ, ಅಂದರೆ ಸಣ್ಣದಿರುವಾಗ, ಒಂದು ಪ್ರೈಮರಿಯಲ್ಲಿರುವಾಗ, ಹೈಸ್ಕೂಲಲ್ಲಿರುವಾಗ. ಯಾಕೆಂದರೆ ಅಷ್ಟು ರುಚಿ ಕೊಡುವ ದೋಸೆ ಇದು. ನಮ್ಮಮ್ಮ ಹೆಚ್ಚಾಗಿ ದೋಸೆ ಮಾಡ್ತಿದ್ರು, ಇಡ್ಲಿ ಸ್ವಲ್ಪ ಕಮ್ಮಿ. ಆದರೆ ಒಂದು ಹಿಟ್ಟು ಜಾಸ್ತಿ ಇದ್ದರೆ ಕೆಲವು ಸಲ ಇಡ್ಲಿ ಸಹ ಮಾಡ್ತಿದ್ರು. ಇಡ್ಲಿ ಸಹ ಒಳ್ಳೇದಾಗ್ತದೆ, ಯಾರಿಗೆ ಇಡ್ಲಿ ಇಷ್ಟ ಉಂಟು ಅವರು ಇಡ್ಲಿ ಸಹ ಮಾಡ್ಬೋದು. ಅಪ್ಪೆ ಸಹ ಮಾಡ್ತಾರೆ ಇದರಿಂದ. ನೋಡಿ ಎಷ್ಟು ಒಳ್ಳೆ ಉಬ್ಬಿ ಬಂದಿದೆ ದೋಸೆ, ಫ್ಲಫಿಯಾಗಿ ಕಾಣ್ತದೆ, ಈಸಿಯಾಗಿ ಬರ್ತಾ ಉಂಟು, ಏನು ಕಷ್ಟ ಇಲ್ಲ. ನೋಡಿ ಡಾಟ್ 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 ಬಿದ್ದಿದೆ. ಇಲ್ಲಿ ಸೋಡಾ ಖಾರ ಆಗಲಿ ಎಂತ ಸಹ ಯೂಸ್ ಮಾಡಲಿಲ್ಲ. ನೋಡಿ ಅಡಿಯಲ್ಲಿ ಸಹ ಕರೆಂಟ್ ಹೋಗಲಿಲ್ಲ. ನಾನಿಲ್ಲಿ ನಿಮಗೆ ತೋರಿಸ್ತಿದ್ದೇನೆ. ಅಷ್ಟೇ ಬ್ರೌನಿಶ್ ಆಗಬೇಕು, ಅದಕ್ಕಿಂತ ಜಾಸ್ತಿ ಬ್ರೌನ್ ಆಗಬಾರ್ದು. ಅದಕ್ಕಾಗಿ ನಾನು ಪುನಃ ಹೇಳ್ತಿದ್ದೇನೆ, ದೋಸೆಯನ್ನು ಕಾಯಿಸುವಾಗ ಗ್ಯಾಸ್ ಫ್ಲೇಮ್ ಲೋ ಫ್ಲೇಮಲ್ಲಿ ಇರಬೇಕು. ನಾನಿಲ್ಲಿ ವಿಡಿಯೋಗೆ ವಾಯ್ಸ್ ಹಾಕುವಾಗಲೇ ನನ್ನ ಬಾಯಲ್ಲಿ ನೀರು ಬರ್ತಾ ಉಂಟು. ನನಗೆ ಅದರ ಘಮಘಮಿಸುವ ಸ್ಮೆಲ್ ಉಂಟಲ್ಲ, ನನಗೆ ಈಗ ಸಹ ಮೂಗಿಗೆ ಬಂದಾಗೆ ಆಗ್ತಾ ಉಂಟು. ಯಾರಿಗೆ ಈ ಸೊಪ್ಪು ಸಿಗ್ತದೆ, ಯಾರ ಮನೆಯಲ್ಲಿ ಉಂಟು, ಅವರು ಈ ದೋಸೆಯನ್ನು ಮಾಡಿ ಹಾಗೆಯೇ ನೇಬರ್ ಮನೆಗೆ ಅಥವಾ ನಿಮ್ಮ ಸುತ್ತಮುತ್ತ ನಿಮ್ಮ ಯಾರು ರಿಲೇಟಿವ್ಸ್ ಇದ್ದಾರೆ ಅವರಿಗೆ ಸಹ ಸೊಪ್ಪನ್ನು ಕೊಡಿ, ಅವರು ಸಹ ಮಾಡಲಿ. ಒಳ್ಳೆ ಹೆಲ್ದಿಯಾಗಿ ಎಲ್ಲರೂ ಇರೋಣ. ಹಾಗಾಗಿ ಈ ದೋಸೆಯನ್ನು ಎಲ್ಲರೂ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ. ನಮಗೆ ಮಾತ್ರ ಇದು ಜುಲೈ ಆಗಸ್ಟಲ್ಲಿ ಸಿಗಲಿಲ್ಲ, ಯಾಕೆಂದರೆ ನಮ್ಮ ಅಮ್ಮ ಬಂದದ್ದು ಡಿಸೆಂಬರಲ್ಲಿ. ಹಾಗಾಗಿ ನಾವು ಈ ದೋಸೆಯನ್ನು ಡಿಸೆಂಬರಲ್ಲಿ ಮಾಡಿದ್ವಿ. ಘಮಘಮಿಸುವ ದೋಸೆ ಮಾತ್ರ. ನಾನು ಪುನಃ ರಿಪೀಟ್ ಮಾಡ್ತೀನಿ, ಯಾರಿಗೆ ಸೊಂಟ ನೋವು ಉಂಟು, ಬೆನ್ನು ನೋವು ಉಂಟು, ನರಗಳ ನೋವು ಉಂಟು, ಮೂಳೆಗಳ ನೋವು ಉಂಟು, ಸಂದು ಎಲ್ಲ ನೋವು ಇರ್ತದೆ ಅಂಥವರು ಈ ದೋಸೆಯನ್ನು ಮಾಡಿ ತಿನ್ನಿ.
ಒಂದು ವೇಳೆ ನಿಮಗೆ ದೋಸೆ ಕಾಯಿಸ್ಲಿಕ್ಕೆ ಅಷ್ಟು ಪೇಷನ್ಸ್ ಇಲ್ಲದಿದ್ದರೆ ಜಸ್ಟ್ ಒಂದು ತೊಂದರಲ್ಲಿ ಇಡ್ಲಿ ಥರ ಇಡ್ಲಿ ಮಾಡಿ, ಅಥವಾ ಅದು ಒಂದು ಅಡ್ಡೆ ಮಾಡ್ತಾರಲ್ಲ ಹಾಗೆ ಅಡ್ಡೆ ಮಾಡಿ ಬೇಕಾದರೂ ತಿನ್ನಿ. ಒಂದು ವೇಳೆ ದೋಸೆ ಕಾಯಿಸ್ಲಿಕ್ಕೆ ನಿಮಗೆ ಪೇಷನ್ಸ್ ಇಲ್ಲ ಅಂದರೆ ಹಾಗೆ ಮಾಡಿ ತಿನ್ನಿ. ನಿಮ್ಮ ಹೆಲ್ತನ್ನು ನೀವೇ ಕಾಪಾಡಬೇಕು. ನೋಡಿ ಎಷ್ಟು ಚಂದ ಕಾಣ್ತದೆ. ಮತ್ತು ಈ ದೋಸಕ್ಕೆ ನೀವು ಚಟ್ನಿ ಅಥವಾ ಸಾರು ಎಂತ ಬೇಕಂತಿಲ್ಲ, ಖಾಲಿ ಈ ದೋಸೆಯನ್ನೇ ನೀವು ತಿನ್ಬೋದು. ಚಹಾ ಕಾಫಿ ಅದು ಸಹ ಬೇಕಂತಿಲ್ಲ, ನೀವು ಹೀಗೆ ನಿಮ್ಮ ಬಾಯಿಗೆ ತೊಡು ಬಂದಾಗ, ಆಸೆ ಆದಾಗ ಈ ದೋಸೆಯನ್ನು ಹೀಗೆ ತಿನ್ಬೋದು. ಆದರೆ ಬಿಸಿ ಬಿಸಿ ದೋಸೆ ತಿನ್ನಬೇಕು, ತಂಡ ದೋಸೆ ತಿನ್ನಬೇಡಿ. ಬಿಸಿ ಬಿಸಿ ಕಾವಲಿಯಿಂದ ಇಳಿಸಿದ ತಕ್ಷಣ ಬಿಸಿ ಬಿಸಿಯಾದ ದೋಸೆಯನ್ನು ನೀವು ತಿನ್ನಿ. ಅದರ ರುಚಿಯೇ ಬೇರೆ ಇರ್ತದೆ, ಘಮಘಮಿಸುವ ದೋಸೆ. ನಾವು ಇದನ್ನು ಕೊಂಕಣಿಯಲ್ಲಿ ನರುವಳೆ ಪಲೋ ಅಂತ ಹೇಳ್ತೇವೆ. ಕನ್ನಡದಲ್ಲಿ ನೆರುಗಳ ಸೊಪ್ಪು ಮತ್ತು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಹೆಸರು ಇರ್ಬೋದು. ಯಾರಿಗೆ ಇದರ ಬೇರೆ ಹೆಸರು ಸಹ ಗೊತ್ತುಂಟು ಅವರು ಪ್ಲೀಸ್ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ರುಚಿಯಾದ ಘಮಘಮಿಸುವ ನೆರುವಳ ಸೊಪ್ಪಿನ ದೋಸೆ ರೆಡಿಯಾಗಿದೆ. ಎಲ್ಲರೂ ಮಾಡಿ ಹಾಗೂ ಅದರ ರುಚಿಯನ್ನು ಪಡೆದುಕೊಳ್ಳಿ. ಥ್ಯಾಂಕ್ ಯು.